ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನು ನಿರೀಕ್ಷಿಸು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 42:5 ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅರಸನಾದಂಥ ದಾವೀದನು ಹೇಳುತ್ತಿದ್ದಾನೆ. ಯಾರಿಗೆ ಹೇಳುತ್ತಿದ್ದಾನೆ? ತನ್ನ ಮನಸ್ಸಿಗೆ ಹೇಳಿಕೊಳ್ಳುತ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ಹೀಗೆ ವ್ಯಥೆಪಡುತ್ತಾ ಇದೆಯಾ? ನೀನು ಸುಮ್ಮನೆ ಇರು, ದೇವರನ್ನು ನಿರೀಕ್ಷಿಸು. ತನ್ನ ಮನಸ್ಸಿನೊಂದಿಗೆ ಮಾತನಾಡುತ್ತಾ ಇದ್ದಾನೆ. ನೋಡ್ರಿ, ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ ಅವನು ಕುರಿಗಳನ್ನು ಮೇಯಿಸುವ ಕುರುಬನಾಗಿದ್ದ. ಅವನು ತನ್ನ ಹೆಚ್ಚಿನ ಸಮಯವನ್ನು ಅರಣ್ಯದಲ್ಲಿ ಏಕಾಂಗಿಯಾಗಿ ಕಳೆಯಬೇಕಾಗಿತ್ತು. ಅಲ್ಲಿ ಅವನ ಜೊತೆ ಮಾತನಾಡಲಿಕ್ಕೆ ಜನರು ಇರುತ್ತಾ ಇರಲಿಲ್ಲ. ಆದ್ದರಿಂದ ಅವನೊಂದು ಅಭ್ಯಾಸದ ಬಲ ಏನಂದರೆ, ತನ್ನ ಮನಸ್ಸಿನೊಂದಿಗೆ ಮಾತನಾಡುತ್ತಾ ಇದ್ದ. ತನ್ನ ಮನಸ್ಸಿಗೆ ಹೇಳುತ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ಹೀಗೆ ವ್ಯಥೆಪಡುತ್ತಾ ಇದೆಯಾ? ನೀನು ದೇವರನ್ನು ನಿರೀಕ್ಷಿಸು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಯಾವಾಗಲೂ ನಾವು ದೇವರನ್ನು ನಿರೀಕ್ಷಿಸಬೇಕು. ಓ ಸ್ತೋತ್ರ! ನಮ್ಮ ಮನಸ್ಸಿಗೆ ಹೇಳಬೇಕು, ಮನವೇ ನೀನು ಮೌನವಾಗಿರು. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ದೊಡ್ಡ ಸ್ವಯಂ ಸೇವಾ ಅಂಗಡಿಯ ಒಂದರಲ್ಲಿ ಒಬ್ಬ ಮಹಿಳೆ ತನ್ನ 3 ವರ್ಷದ ಬಾಲಿಕೆಯೊಂದಿಗೆ ಮನೆಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿಸಲಿಕ್ಕೆ ಬಂದಿದ್ದರು. ಅಲ್ಲಿದ್ದ ಒಂದೊಂದು ವಸ್ತುಗಳನ್ನು ನೋಡಿ ತನಗೆ ಅಗತ್ಯವಾದುದನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಬಾಸ್ಕೆಟ್ನಲ್ಲಿ ಹಾಕಿಕೊಳ್ಳುತ್ತಾ ಇದ್ದರು. ಆಗ ಆ ಚಿಕ್ಕ ಬಾಲಕಿ ತನ್ನ ಕಣ್ಣಿಗೆ ಕಾಣುವ ಒಂದೊಂದು ವಸ್ತುವನ್ನು ತೋರಿಸಿ ಆ ತಾಯಿಗೆ, ಅಮ್ಮ ನನಗಿದು ಬೇಕು, ನನಗಿದು ಬೇಕೆಂಬುದಾಗಿ ಹಠ ಮಾಡಿ ಅಳುತ್ತಾ ಇದ್ದಳು. ಹಾಗೆ ಆ ತಾಯಿ ವಿಧ ವಿಧ ಬಿಸ್ಕೆಟ್ಗಳನ್ನು ಸ್ತೋತ್ರ ಹಿಟ್ಟಿರುವ ಭಾಗಕ್ಕೆ ಹೋದ ತಕ್ಷಣವೇ, ಅಮ್ಮ ನನಗೆ ಬಿಸ್ಕೆಟ್ ಬೇಕೆಂಬುದಾಗಿ ಹಠ ಹಿಡಿದಳು. ತಕ್ಷಣವೇ ಆ ತಾಯಿ ಆ ಬಾಲಕಿಗೆ, ಅನಿತಾ ಸುಮ್ಮನೆ ಇರು, 10 ನಿಮಿಷ ಸಹಿಸಿಕೋ ಎಂದಳು. ಪುನಃ ಸ್ವಲ್ಪ ಸಮಯದ ನಂತರ ಸ್ತೋತ್ರ ಗೊಂಬೆಗಳನ್ನು ಕಂಡ ತಕ್ಷಣ, ಅಮ್ಮ ಅಮ್ಮ ನನಗೆ ಗೊಂಬೆ ಬೇಕು. ತಿರುಗಿ ಮತ್ತೆ, ಅನಿತಾ ಇನ್ನೂ 5 ನಿಮಿಷದಲ್ಲಿ ಮನೆಗೆ ಹೋಗ್ಬಿಡ್ತವೆ, ಸ್ವಲ್ಪ ತಾಳ್ಮೆಯಿಂದ ಇರು ಎಂಬುದಾಗಿ ಹೇಳಿದ್ರು. ಕೊನೆಗೆ ಬಿಲ್ ಹಾಕುವ ಸ್ಥಳಕ್ಕೆ ಬಂದಾಗ ಅಲ್ಲಿ ಚಾಕ್ಲೇಟ್ ಇರುವುದನ್ನು ಕಂಡು ಬಾಲಕಿ, ಅಮ್ಮ ಅಮ್ಮ ನನಗೆ ಚಾಕ್ಲೇಟ್. ತಿರುಗಿ ಮತ್ತೆ, ಅನಿತಾ ಈಗ ಮನೆಗೆ ಹೋಗ್ತೀಯಾ? ಅಲ್ಲಿ ಹೋಗಿ ನೀನು ಮಲಗಿಕೊಳ್ಳಲಿಕ್ಕಿದೆಯಾ? ನೀನು ಕೋಪಗೊಳ್ಳಬೇಡ, ನೀನು ಮೌನವಾಗಿರು ಎಂಬುದಾಗಿ ತಿರುಗಿ ಹೇಳಿದ್ರು. ಓ ಸ್ತೋತ್ರ! ಆ ಸಮಯದಲ್ಲಿ ಇದೆಲ್ಲವನ್ನ ಗಮನಿಸಿಕೊಂಡ ಇದ್ದಂಥ ಆ ವ್ಯಕ್ತಿ ಆ ತಾಯಿಯನ್ನು ನೋಡಿ, ನಿಮ್ಮ ಮಗು ಅನಿತಾ ಎಷ್ಟು ತೊಂದರೆ ಮಾಡಿದರೂ ನೀವು ಕೋಪಗೊಳ್ಳದೆ ಎಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಇದ್ದೀರಾ, ಒಳ್ಳೆ ರೀತಿಯಲ್ಲಿ ಮಗಳನ್ನು ನೋಡಿಕೊಳ್ಳುತ್ತಾ ಇದ್ದೀರಾ, ಮಗಳನ್ನು ಸಂಭಾಳಿಸ್ತಾ ಇದ್ದೀರಾ ಎಂಬುದಾಗಿ ಹೇಳಿದರು. ಆಗ ತಾಯಿ ನಗುತ್ತಾ, ನನ್ನ ಮಗುವಿನ ಹೆಸರು ಮೀನಾ, ನನ್ನ ಹೆಸರು ಅನಿತಾ. ನನ್ನ ಮಗಳಿಗೆ ನಾನು ಹೇಳಲಿಲ್ಲ, ಅನಿತಾ ನನ್ನ ಹೆಸರೇ, ನಾನು ನನಗೇ ಹೇಳಿಕೊಂಡೆ. ಅನಿತಾ ನೀನು ಸುಮ್ಮನಿರು, ಕೋಪಗೊಳ್ಳಬೇಡ. ಅನಿತಾ ನೀನು ದುಃಖ ಪಡಬೇಡ. ಅನಿತಾ ನೀನು ತೊಂದರೆಗೊಳಗಾಗಬೇಡ. ನೋಡ್ರಿ, ಅದೇ ವಿಧದಲ್ಲಿ ಓ ಸ್ತೋತ್ರ, ದಾವೀದನು ಮನಗುಂದಿ ಹೋಗುವ ಸಮಯದಲ್ಲಿ, ಕುಗ್ಗಿ ಹೋದ ಸಮಯದಲ್ಲಿ ಹೇಳುತ್ತಿದ್ದಾನೆ ತನ್ನ ಮನಸ್ಸಿಗೆ, ಹೇ ಮನವೇ, ಹೇ ಮನಸ್ಸೇ ನೀನು ಅಳಬೇಡ, ನೀನು ಕುಗ್ಗಿ ಹೋಗಿರುವುದೇನು, ವ್ಯಥೆ ಪಡುವುದು ಏಕೆ? ದೇವರನ್ನು ನಿರೀಕ್ಷಿಸು, ದೇವರಲ್ಲಿ ಪ್ರಾರ್ಥಿಸು. ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಮಸ್ಯೆಗಳು, ದುಃಖಗಳು, ಕಷ್ಟಗಳು ಬರುವಾಗ ನಾವು ಬೇರೆಯವರಿಗೆ ಆಲೋಚನೆ ಕೊಡುವಾಗ, ಏನೂ ಆಗಲ್ರಿ, ಚೆನ್ನಾಗಿರ್ತೀರಾ, ದೇವರು ಒಳ್ಳೆಯದು ಮಾಡ್ತಾರೆ ಎಂಬುದಾಗಿ ಸ್ವಾಂತಾನ ಹೇಳಿ ಸಂತೈಸ್ತೇವೆ. ಸ್ವಾಂತಾನ ಹೇಳಿ ನಾವು ಅವರನ್ನು ಸಂತೈಸ್ತೇವೆ, ಆಲೋಚನೆ ಹೇಳ್ತೇವೆ. ಆದರೆ ಅದೇ ಸಮಸ್ಯೆ, ಕಷ್ಟ ನಮ್ಮ ಜೀವಿತದಲ್ಲಿ ಬರುವಾಗ ನಾವೇ ಗಲಿಬಿಲಿಗೊಳಗಾಗ್ತೇವೆ, ನಾವೇ ಚಿಂತೆಗೊಳಗಾಗ್ತೇವೆ. ಓ ಸ್ತೋತ್ರ! ಬೇರೆಯವರನ್ನು ಸಮಾಧಾನ ಪಡಿಸುವುದು ಬಹಳ ಸುಲಭ, ಆದರೆ ನಮ್ಮ ಆತ್ಮವನ್ನು ಸಮಾಧಾನ ಪಡಿಸುವುದು ಬಹಳ ಕಷ್ಟ. ಆದರೆ ಇಂಥ ಸಮಯದಲ್ಲಿ ದಾವೀದನ ಹಾಗೆ ನಾವು ಹೇಳೋಣ, ನೀವು ಒಬ್ಬಂಟಿಗರಾಗಿರುವಾಗ, ಏಕಾಂಗಿಯಾಗಿರುವಾಗ ಆ ಸಮಸ್ಯೆಗಳ ಬಗ್ಗೆ ಯೋಚಿಸಬೇಡ್ರೆ, ಚಿಂತೆಯ ಬಗ್ಗೆ ಯೋಚಿಸಬೇಡ್ರೆ. ತಾಳ್ಮೆ ಕಳೆದುಕೊಳ್ಳುವ ಸಂದರ್ಭ ಬರುವಾಗ, ಕೋಪಗೊಳ್ಳುವ ಸಮಯ ಬರುವಾಗ
ನಿಮ್ಮ ಆತ್ಮಕ್ಕೆ ನೀವು ಮಾತನಾಡಿಕೊಳ್ಳಬೇಕು. ಹೇ ಮನವೇ, ಮೌನವಾಗಿರೋ, ದೇವರಿದ್ದಾನೆ, ದೇವರು ಒಳ್ಳೆಯದು ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಮಾತನಾಡಿಕೊಂಡು ನೋಡ್ರಿ, ನೀವು ಆಂತರ್ಯದಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಪಡೆಯುತ್ತೀರ. ಹಾಗಾದರೆ ನಮ್ಮ ಜೀವಿತದಲ್ಲಿ ಸಹ ನಮ್ಮ ಮನಸ್ಸಿಗೆ ಹೇಳೋಣ, ಕುಗ್ಗಿ ಹೋಗಿರುವುದೇನೋ, ಸೋತು ಹೋಗಿರುವುದೇನೋ, ದೇವರನ್ನು ದೃಷ್ಟಿಸು. ನಿಮ್ಮ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬೇರೆಯವರು ನನ್ನನ್ನು ಬಂದು ಬಲಪಡಿಸಲಿ ಎಂಬುದಾಗಿ ಕಾಯಬೇಡ್ರಿ. ನಿಮ್ಮ ಮನಸ್ಸಿಗೆ ನೀವೇ ಆಧರಣೆ ಹೇಳಿ, ಸಂತೈಸುವಿಕೆ ಹೇಳಿ, ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳ್ರಿ. ದೇವರು ತಾನು ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ದಾವೀದನ ಹಾಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಿರಾಶೆಯ ಅನುಭವದಲ್ಲಿ ನಾವು ಸಹ ಸೋತು ಹೋಗದೆ ನಮ್ಮ ಮನಸ್ಸಿನೊಂದಿಗೆ ಮಾತನಾಡುವ ಅನುಭವಗಳನ್ನು ಕೊಡ್ರಿ. ಎಷ್ಟೋ ಜನ ಸೋತು ಹೋಗಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ಅವರೆಲ್ಲರಿಗೂ ಸಹಾಯ ಮಾಡಿರಿ. ಅದರಿಂದ ಓವರ್ಕಮ್ ಮಾಡಿ ಬರಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡ್ರಪ್ಪ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು, ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ನಿನ್ನ ಹಸ್ತ ಜೊತೆಗಿರಲಿ. ನೀನು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಉಳ್ಳವರಾಗಿ ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.